ನೀವೇನಾದ್ರೂ ಪ್ರೈಮ್ ಲೊಕೇಶನ್ ಅಲ್ಲಿ ಅಥವಾ ಸಿಟಿ ಸೆಂಟರ್ ಮನೆ ನೋಡ್ತಿದ್ರಾ? ಹಾಗಿದ್ರೆ ನಾವು ನಿಮ್ಗೋಸ್ಕರ ಒಂದ್ ಒಳ್ಳೆ ಮನೆನ ತಂದಿದೀವಿ. ಇದು ಡೂಪ್ಲೆಕ್ಸ್ ಮನೆ. ಇದಿರೋದು ವಿದ್ಯಾರಣ್ಯಪುರಂ ಅಲ್ಲಿ. ಸ್ಕೂಲ್, ಕಾಲೇಜಸ್ ಪ್ರತಿಯೊಂದಕ್ಕೂ ತುಂಬಾನೇ ನಿಯರ್ ಬೈ ಆಗಿರುವಂತಹ ಲೊಕೇಶನ್ ಇದು. ಹೌದು, ನಮ್ಮ ಸ್ನೇಹ ಅವ್ರು ಹೇಳ್ದಂಗೆ ಇದು ಒನ್ ಆಫ್ ದ ಪ್ರೈಮ್ ಲೊಕೇಶನ್ ಮೈಸೂರಲ್ಲಿ. ಸೊ ಇದರ ಸೈಟ್ ಬಂದ್ಬಿಟ್ಟು 20/33 ಇರುತ್ತೆ. ಮತ್ತೆ ವೆಸ್ಟ್ ಫೇಸಿಂಗ್ ಸೈಟ್ ಅಲ್ಲಿ ನಾರ್ತ್ ಫೇಸಿಂಗ್ ಡೋರ್ ನ ಕೊಟ್ಟಿದ್ದಾರೆ. ಸೊ ಮನೆ ಒಳಗಡೆ ಹೆಂಗಿದೆ ನೋಡೋಣ ಬನ್ನಿ. ಈ ಮನೆಯ ಗೇಟ್ ಬಂದು MS ಸ್ಟೀಲ್ ಇಂದ ಮಾಡಿದ್ದಾರೆ. ಸೊ ಗೇಟ್ ಒಳಗಡೆ ಬರ್ತಿದ್ದ ಹಾಗೆ ನಿಮಗೆ 2 ವೀಲರ್ಸ್ ಪಾರ್ಕಿಂಗ್ ಏರಿಯಾ ಸಿಗುತ್ತೆ. ಇಲ್ಲಿ ನೀವು ಆರಾಮಾಗಿ 2 ಬೈಕ್ ನ ಪಾರ್ಕ್ ಮಾಡ್ಕೊಳ್ಳೋಷ್ಟು ಸ್ಪೇಸ್ ಇದೆ. ಹಾಗೇನೆ ಇವಾಗ ನಿಮ್ಗೆ ಎಲ್ರಿಗೂ ಗೊತ್ತು ಎಲೆಕ್ಟ್ರಿಕ್ ಗಾಡಿಗಳು ತುಂಬಾ ಜನ ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ಒಂದು ಎಲೆಕ್ಟ್ರಿಕ್ ಪಾಯಿಂಟ್ ಸಹ ಕೊಟ್ಟಿದ್ದಾರೆ. ಯೂಶುವಲ್ ಆಗಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ನೀವು ಜಾಗ ಬಿಡಬೇಕು, ಯುಟಿಲಿಟಿ ಸ್ಪೇಸ್. ಸೊ ಇದು ಈ ಮನೆಯ ಯುಟಿಲಿಟಿ ಸ್ಪೇಸ್ ಅಂತಾನೆ ಹೇಳ್ಬೋದು. ಅಲ್ಲಿ ಒಂದು ಚಿಕ್ಕ ಗೇಟ್ ನ ಕೊಟ್ಟಿದ್ದಾರೆ. ಅದರಿಂದನೂ ಸಹ ನೀವು ಕಿಚನ್ ಕಡೆಗೆ ಹೋಗ್ಬೋದು. ಬನ್ನಿ, ನಾನು ಅಲ್ಲಿ ನಿಮ್ಗೆ ತೋರಿಸ್ತೀನಿ. ಇದು ಈ ಮನೆಯ ಮೇನ್ ಡೋರ್ ಹಾಗೂ ವಿಂಡೋಸ್ ಎಲ್ಲ ಕಂಪ್ಲೀಟ್ ಟೀಕ್ ಅಲ್ಲೇ ಮಾಡಿದ್ದಾರೆ. ನೀವು ಡೋರ್ದು ಥಿಕ್ನೆಸ್ ಎಲ್ಲ ನೋಡಬಹುದು. ತುಂಬಾನೇ ಒಳ್ಳೆ ಕ್ವಾಲಿಟಿ ಡೋರ್ ನ ಹಾಕಿದ್ದಾರೆ. ಹಾಗೇನೆ ಫಿಟ್ಟಿಂಗ್ಸ್ ಎಲ್ಲ ಬಂದು ಯುರೋಪ ಫಿಟ್ಟಿಂಗ್ಸ್ ನ ಯೂಸ್ ಮಾಡಿದ್ದಾರೆ. ಹೋಲ್ಡಿಂಗ್ಸ್ ಎಲ್ಲ ಬಂದು ನಿಮ್ಗೆ ಆಂಟಿಕ್ ಡಿಸೈನ್ ಇರುವಂತಹ ಹೋಲ್ಡಿಂಗ್ಸ್ ನ ಕೊಟ್ಟಿದ್ದಾರೆ. ಹಾಗೇನೆ ಇಲ್ಲೇ ನೋಡಬಹುದು ಪಕ್ಕದಲ್ಲಿ ಎಷ್ಟು ದೊಡ್ಡದಾಗಿರುವಂತಹ ವಿಂಡೋನ ಕೊಟ್ಟಿದ್ದಾರೆ, ಒಂದು ಒಳ್ಳೆ ಗಾಳಿ ಬೆಳಕು ಬರಲಿ ಅಂತ. ಈವನ್ ಇಲ್ಲಿಗೆ ಯೂಸ್ ಮಾಡಿರೋದು ಸಹ ಟೀಕ್ ವುಡ್ ಅಲ್ಲೇ ಮಾಡಿದ್ದಾರೆ. ಏನ್ ವುಡ್ ಯೂಸ್ ಮಾಡಿದ್ದಾರೆ ಅದನ್ನು ಸಹ. ಅಂಡ್ ಇದು ನಿಮ್ಮ ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ಹಾಲ್ ಜೊತೆಗೆ ನಿಮಗೆ ಟಿವಿ ಕ್ಯಾಬಿನೆಟ್ ಸಹ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಫ್ಯಾನ್ಸಿ ಐಟಮ್ಸ್ ಏನಾದರೂ ಸ್ಟೋರ್ ಮಾಡ್ಲಿಕ್ಕೆ ಎಲ್ಲದಕ್ಕೂ ಸ್ಪೇಸ್ ನ ಸಹ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಚಿಕ್ಕ ಚಾನಲ್ ಮತ್ತೆ ಯೂನಿಟ್ಸ್ ನ ಕೊಟ್ಟಿದ್ದಾರೆ. ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ನಿಮಗೆ ಹಿಡನ್ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಯೂಶುವಲ್ ಆಗಿ ಗೊತ್ತೇ ಆಗಲ್ಲ ಅಲ್ಲಿ ಒಂದು ಸ್ಟೋರೇಜ್ ಸ್ಪೇಸ್ ಇದೆ ಅಂತ ಅನ್ಬಿಟ್ಟು. ನೀವೇ ನೋಡಿ ಎಷ್ಟು ತುಂಬಾ ಸ್ಪೇಷಿಯಸ್ ಆಗಿರುವಂತಹ ಒಂದು ಸ್ಟೋರೇಜ್ ಸ್ಪೇಸ್ ನ ಕೊಟ್ಟಿದ್ದಾರೆ. ನೀವೇನ್ ಬೇಕಿದ್ರೂ ಸ್ಟೋರ್ ಮಾಡ್ಕೋಬಹುದು, ಅಷ್ಟು ಸ್ಪೇಷಿಯಸ್ ಆಗಿದೆ ಆಕ್ಚುಲಿ. ಅಂಡ್ ಇಲ್ಲಿ ನೀವು ನೋಡ್ತಿರೋ ಹಾಗೆ ಇವ್ರು ಏನು ಸ್ವಿಚಸ್ ನ ಯೂಸ್ ಮಾಡಿದ್ದಾರೆ ಅದೆಲ್ಲ ಲೀಸಾ ಬ್ರ್ಯಾಂಡ್ ಸ್ವಿಚಸ್ ಆಗಿರುತ್ತೆ. ವೈರ್ ಬಂದು ವಿಗಾರ್ಡ್ ವೈರ್ ನ ಯೂಸ್ ಮಾಡಿದ್ದಾರೆ. ಹಾಗೇನೆ ನಿಮ್ಗೆ ಮೇಲೆ POP ವರ್ಕ್ ತುಂಬಾನೇ ಚೆನ್ನಾಗಿ ಎಲಿಗೆಂಟ್ ಆಗಿ ಮುಗಿಸಿದ್ದಾರೆ. ಕಲರ್ ಕಾಂಬಿನೇಷನ್ ಇರ್ಬೋದು, ಲೈಟಿಂಗ್ ಇರ್ಬೋದು, ಪ್ರತಿಯೊಂದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೇನೆ ನಿಮ್ಗೆ ಒಂದು ಫ್ಯಾನ್ ಸಹ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಮನೆ ಒಳಗಡೆ ಹೋಗೋಣ. ಸೊ ಲಿವಿಂಗ್ ಹಾಲಿಂದ ನೀವು ಡೈರೆಕ್ಟ್ ಆಗಿ ಡೈನಿಂಗ್ ಹಾಲ್ಗೆ ಎಂಟ್ರಿ ಕೊಡ್ತೀರಾ. ಅಲ್ಲಿಂದ ನೀವು ಈ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಬ್ಯೂಟಿಫುಲ್ ಆಗಿರೋ ದೇವರ ಮನೆ ಕಾಣಿಸುತ್ತೆ. ಇಬ್ರು ಆರಾಮಾಗಿ ಕೂತ್ಕೊಂಡು ಪೂಜೆ ಮಾಡ್ಬೋದು. ಈ ದೇವರ ಮನೆ ಕಂಪ್ಲೀಟ್ ಟೀಕಿಂದ ಕಂಪ್ಲೀಟ್ ಮಾಡಿರುವಂಥದ್ದು. ಸೊ ಹಾಗೇನೆ ಇಲ್ಲಿ ಲೆಫ್ಟಿಗೆ ಬಂದರೆ ನಿಮ್ಗೊಂದು ಕಾಮನ್ ವಾಶ್ರೂಮು ಸಹ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಇಲ್ಲಿ ವಾಶ್ ಬೇಸಿನು ಸಹ ಇದೆ. ಎಲ್ಲನೂ ಜಾಗ್ವಾರ್ ಫಿಟ್ಟಿಂಗ್ಸ್ ಆಗಿರುತ್ತೆ. ಇಲ್ಲಿ ಆರಾಮಾಗಿ ಒಂದು 4 to 5 ಮೆಂಬರ್ಸ್ ಡೈನ್ ಇನ್ ಮಾಡ್ಬೋದು. ಸೊ ನಿಮಗೆ ವೆಂಟಿಲೇಷನ್ಗಾಗಿರಲಿ ಬೆಳಕಾಗಿರಲಿ ಒಂದು ಬ್ಯೂಟಿಫುಲ್ ಆಗಿರೋ ವಿಂಡೋಸು ಸಹ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ನಿಮ್ಮದು ಟೀ ಕಪ್ಸ್ ಆಗಿರಲಿ ಅದೆಲ್ಲ ಇಟ್ಕೊಳ್ಳೋಕ್ಕೆ ಸ್ಟೋರೇಜ್ ಸ್ಪೇಸ್ ತುಂಬ ಕ್ಯೂಟಾಗಿ ಮಾಡಿಕೊಟ್ಟಿದ್ದಾರೆ. ಹಾಗೆ ಅಲ್ಲಿಂದ ನಾವು ಕಿಚನ್ಗೆ ಎಂಟ್ರಿ ಕೊಡ್ತಿದ್ದೀವಿ. ದಿಸ್ ಇಸ್ ಓಪನ್ ಮಾಡ್ಯುಲರ್ ಕಿಚನ್. ಸೊ ನಿಮ್ಗೊಂದು ಕ್ಯೂಟ್ ಬ್ರೇಕ್ಫಾಸ್ಟ್ ಕೌಂಟರು ಸಹ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಹಾಗೆಯೇ ನೀವು ನೋಡ್ಬೋದು ಕಲರ್ ಕಾಂಬಿನೇಷನ್ ಆಗಿರಲಿ ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಪ್ರೊವೈಡ್ ಮಾಡಿದ್ದಾರೆ ಅಂತ. ಇದನ್ನು ನಿಮಗೆ ಸಹ ಸಾಫ್ಟ್ ಕ್ಲೋಸಿಂಗ್ ಆಗಿರುತ್ತೆ. ನೀವು ನೋಡ್ಬೋದು ಎಷ್ಟು ಸಾಫ್ಟಾಗಿ ಕ್ಲೋಸ್ ಆಗ್ತಿದೆ ಅಂತ. ಚಿಮ್ನಿನೂ ಸಹ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಬೆಳಕಿಗೂ ಸಹ ಇಲ್ಲಿ ನಿಮಗೆ ವಿಂಡೋಸು ಸಹ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ನಿಮಗೆ ಅಕ್ವಾಗಾರ್ಡ್ ಇಡಕ್ಕೂ ಸಹ ನಿಮಗೆ ಪಾಯಿಂಟ್ ಆಲ್ರೆಡಿ ಪ್ರೊವೈಡ್ ಮಾಡಿದ್ದಾರೆ. ಸೊ ನಾನು ಹೇಳ್ದಂಗೆ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಆಗಿರುತ್ತೆ. ಇಲ್ಲಿ ನಿಮಗೆ ಫ್ರಿಡ್ಜ್ ಇಡಕ್ಕೂ ಸಹ ಪಾಯಿಂಟ್ ಪ್ರೊವೈಡ್ ಮಾಡಿದ್ದಾರೆ. ಸ್ಪೇಸನ್ನು ಸಹ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿಂದ ನೀವು ಬಂದರೆ ನಿಮಗೆ ಯುಟಿಲಿಟಿ ಸ್ಪೇಸ್ ಸಿಗುತ್ತೆ. 8000 ಲೀಟರ್ ಕೆಪಾಸಿಟಿ ಹೋಲ್ಡ್ ಮಾಡುತ್ತೆ ಸಂಪು. ನಿಮ್ಗೆ ಏನಾದರೂ ಡಿಶ್ ವಾಷರ್ ಆಗಿರಲಿ ಇಟ್ಕೊಬೇಕು ಅಂದರೆ ಇಲ್ಲಿ ಸ್ಪೇಷಿಯಸ್ ಆಗಿ ಚೆನ್ನಾಗಿದೆ. ಸ್ಟೆಪ್ಸ್ ಎಲ್ಲ ನಿಮಗೆ ಆಂಟಿಸ್ಕಿಟ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಎಲ್ಲೇನಾದ್ರೂ ಓಡಾಡಬೇಕಾದ್ರೆ ಜಾರಬಾರ್ದು ಆ ಥರದಕ್ಕೆಲ್ಲ ಆಂಟಿಸ್ಕಿಟ್ ಗ್ರಾನೈಟ್ ನ ಯೂಸ್ ಮಾಡ್ತಾರೆ ಯೂಶಲಿ. ಹಾಗೇನೆ ಇಲ್ಲಿ ಹೋಲ್ಡಿಂಗ್ಸ್ಗೆ SS ರೈಲಿಂಗ್ಸ್ ಹೋಲ್ಡಿಂಗ್ಸ್ ನ ಯೂಸ್ ಮಾಡಿದ್ದಾರೆ. ಒಂದು ಒಳ್ಳೆ ಲುಕ್ ಕೊಡ್ಲಿ ಮನೆಗೆ ಅಂತ, ಎಲಿವೇಶನ್ ತುಂಬಾ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ಇಲ್ಲಿ ನಿಮಗೆ ಒಂದು ವಾಲ್ ಡಿಸೈನ್ ನ ಕೂಡ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಆಗಿರಬಹುದು ಹಾಗೂ ಪೇಂಟ್ ಆಗಿರಬಹುದು. ಅಂಡ್ ಈ ಮನೆಗೆ ಕಂಪ್ಲೀಟ್ ಪೇಂಟ್ ಏಷ್ಯನ್ ಪೇಂಟ್ ಅಲ್ಲಿ ಪೇಂಟ್ ಮಾಡಿದ್ದಾರೆ.
ಸೊ ಫಸ್ಟ್ ಫ್ಲೋರಿಗೆ ಬರ್ತಿದ್ದ ಹಾಗೇನೆ ನಿಮಗೆ ಒಂದು ಸ್ಟಡಿ ಟೇಬಲ್ ಕಾಣಿಸುತ್ತೆ. ಇದನ್ನ ಸ್ಟಡಿ ಟೇಬಲ್ ಆಗಾದ್ರೂ ಯೂಸ್ ಮಾಡ್ಕೊಳ್ಬಹುದು. ಆರೆಲ್ಸ್ ವರ್ಕ್ ಫ್ರಮ್ ಹೋಮ್ ಇದ್ದವರು ಬೇಕಾದ್ರೆ ವರ್ಕ್ ಆದ್ರೂ ಮಾಡ್ಬೋದು. ಇಲ್ಲಿ ಸ್ಪೇಸ್ ಇದೆ, ಬುಕ್ಸ್ ಇಲ್ಲ ಅಂತಂದ್ರೆ ಆಫೀಸ್ ಇದೆ, ಏನಾದ್ರು ಫೈಲ್ಸ್ ಏನ್ ಬೇಕಿದ್ರು ಇಲ್ಲಿ ಸ್ಟೋರ್ ಮಾಡ್ಕೊಳ್ಬಹುದು. ಇಲ್ಲಿನೂ ಸಹ ಪುಟ್ಟಾಗಿರುವಂತಹ 2 ಚಾನಲ್ಸ್ ನ ಕೊಟ್ಟಿದ್ದಾರೆ. ಇಲ್ಲಿನೂ ಸಹ ಏನ್ ಬೇಕಿದ್ರು ಸ್ಟೋರ್ ಮಾಡ್ಬೋದು. ಅದ್ರ ಪಕ್ಕದಲ್ಲೇ ನಿಮ್ಗೊಂದು ಬೆಡ್ರೂಮ್ ಸಿಗುತ್ತೆ. ಇದು ಈ ಮನೆಯ ಫಸ್ಟ್ ಬೆಡ್ರೂಮ್. ಈ ಬೆಡ್ರೂಮ್ ನ ರೂಮ್ ಬಂದು ನಿಮ್ಗೆ ಪ್ಲೇವುಡ್ ಶೀಟ್ ವಿತ್ ಫಾರ್ಮಿಕಾ ಶೀಟ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗೇನೆ ಈ ರೂಮ್ ಕೂಡ ತುಂಬಾನೇ ಸ್ಪೇಷಿಯಸ್ ಆಗಿದೆ, ನೀವೇ ನೋಡಬಹುದು. ಹಾಗೇನೆ ದೊಡ್ಡದಾಗಿರುವಂತಹ ವಾರ್ಡ್ರೋಬ್ಸ್ ನ ಸಹ ಕೊಟ್ಟಿದ್ದಾರೆ. ತುಂಬಾನೇ ದೊಡ್ಡದಾಗಿದೆ ಅಂಡ್ ತುಂಬಾನೇ ಸ್ಪೇಷಿಯಸ್ ಆಗಿದೆ. ಎಷ್ಟು ಬಟ್ಟೆ ಬೇಕಿದ್ರು ಏನೇ ಬೇಕಾದ್ರೆ ನೀವು ಸ್ಟೋರ್ ಮಾಡ್ಕೊಳ್ಬಹುದು. ಹಾಗೆ ಈ ರೂಮ್ ಅಲ್ಲಿ ನಿಮ್ಗೆ ಫ್ಯಾನ್ ನ ಸಹ ಪ್ರೊವೈಡ್ ಮಾಡಿದ್ದಾರೆ. ಈ ರೂಮ್ಗೆ ಒಳ್ಳೆ ಗಾಳಿ ಬೆಳಕಿಗೋಸ್ಕರ ಅಂತ ಅಂದ್ಬಿಟ್ಟು ದೊಡ್ಡದಾಗಿರುವಂತಹ ವಿಂಡೋನ ಪ್ರೊವೈಡ್ ಮಾಡಿದ್ದಾರೆ. ಇದು ಸ್ಲೈಡಿಂಗ್ ಡೋರ್ಸ್ ನ ಕೊಟ್ಟಿದ್ದಾರೆ. ಹಾಗೇನೆ ಸ್ವಲ್ಪ ಪಕ್ಕಕ್ಕೆ ಬರ್ತಿದ್ದ ಹಾಗೇನೆ ಇಲ್ಲಿ ನಿಮ್ಗೆ ಒಂದು ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಇದು ಯಾಕೆ ಅಂದ್ರೆ ಇದು ಅಟ್ಯಾಚ್ ಬಾತ್ರೂಮ್ ಆಗಿರೋದ್ರಿಂದ ನೀವು ಬೇಕಿದ್ರೆ ಯಾವ್ದಾದ್ರು ಕ್ಲೋತ್ಸ್ ಆಗಿರ್ಬೋದು, ಏನಾದ್ರೂ ಆಗಿದ್ರೆ ನೀವು ಥಿಂಗ್ಸ್ ನ ಬೇಕಾದ್ರೆ ಇಲ್ಲಿ ಸ್ಟೋರ್ ಮಾಡ್ಬೋದು. ಹಾಗೇನೆ ಇಲ್ಲಿ ಒಂದು ದೊಡ್ಡದಾಗಿರುವಂತಹ ಮಿರರ್ ನ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ ಆಗಿ ಆರಾಮಾಗಿ ಯೂಸ್ ಮಾಡ್ಬೋದು. ಈವನ್ ನೀವೇನಾದ್ರೂ ಕಾಸ್ಮೆಟಿಕ್ಸ್ ನ ಸಹ ಇಲ್ಲಿ ಬೇಕಿದ್ರೆ ನೀವು ಸ್ಟೋರ್ ಮಾಡ್ಬೋದು. ಇಲ್ಲೇನೆ ಡ್ರೆಸ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಸೊ ಪಕ್ಕದಲ್ಲೇ ನಿಮ್ಗೆ ಅಟ್ಯಾಚ್ ಬಾತ್ರೂಮ್ ಇದೆ. ಈ ರೂಮಿನ ಅಟ್ಯಾಚ್ ಬಾತ್ರೂಮ್ಗೆ ಎಲ್ಲ ಫಿಟ್ಟಿಂಗ್ಸು ಪ್ರೀಮಿಯಂ ಕ್ವಾಲಿಟಿದ ಯೂಸ್ ಮಾಡಿದ್ದಾರೆ. ಒನಿಡಾ ಫಿಟ್ಟಿಂಗ್ಸ್ ಹಾಗೂ ಸೆರಾ ಫಿಟ್ಟಿಂಗ್ಸ್ ಎಲ್ಲ ಪ್ರಾಡಕ್ಟನ್ನು ಸಹ ಯೂಸ್ ಮಾಡಿದ್ದಾರೆ. ಬನ್ನಿ ಸೆಕೆಂಡ್ ಬೆಡ್ರೂಮ್ ಕಡೆ ಹೋಗೋಣ. ಸೊ ಇದು ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಆಗಿರುತ್ತೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ, ಎಷ್ಟು ಕಲರ್ ಕಾಂಬಿನೇಷನ್ ಎಲ್ಲ ಎಷ್ಟು ಸೂಪರ್ ಆಗಿ ಕೊಟ್ಟಿದ್ದಾರೆ ಅಂತ. ಮೇಲೇನೂ ಸಹ ಫಾಲ್ ಸೀಲಿಂಗ್ ಆಗಿರಲಿ, ಫ್ಯಾನ್ ಆಗಿರಲಿ, ಲೈಟ್ಸ್ ಆಗಿರಲಿ ಅಷ್ಟೇ ಬ್ಯೂಟಿಫುಲ್ ಆಗಿ ಪ್ರೊವೈಡ್ ಮಾಡಿದ್ದಾರೆ. ಮೇಲೇನೂ ಸಹ ನೀವು ನೋಡ್ಬೋದು ಮೇಲೆ ಕೆಳಗಡೆ ಯಾವುದೇ ಒಂದು ಸ್ಪೇಸ್ ವೇಸ್ಟ್ ಮಾಡದೆ ಕಬೋರ್ಡ್ಸ್ ಹಾಕಿದ್ದಾರೆ. ಹಾಗೆಯೇ ನಿಮಗೆ ವೆಂಟಿಲೇಷನ್ಗಾಗಲಿ ಲೈಟ್ಗಾಗಲಿ ಯಾವುದೇ ಥರ ಪ್ರಾಬ್ಲಮ್ಸ್ ಇರೋದಿಲ್ಲ. ಸೊ ಈ ವಿಂಡೋಸು ಸಹ ಟೀಕಿಂದ ಕಂಪ್ಲೀಟ್ ಮಾಡಿರುವಂಥದ್ದು. ನೀವೇನಾದರೂ ಟಿ ವಿ ಏನಾದರೂ ಇಡಬೇಕು ಅಂದರೆ ಅದಕ್ಕೂ ಸಹ ಒಂದು ಕ್ಯೂಟಾಗಿರೋ ಟಿ ವಿ ಕ್ಯಾಬಿನೆಟು ಸಹ ಪ್ರೊವೈಡ್ ಮಾಡಿದ್ದಾರೆ. ಅವ್ರು ಹೇಳಿದಂಗೆ ಸ್ವಿಚಸ್ ಎಲ್ಲ ಲಿಶಾ ಸ್ವಿಚಸ್ ಆಗಿರುತ್ತೆ. ಸೊ ಇದು ನಿಮಗೆ ಬಾಲ್ಕನಿಗೆ ಹೋಗೋದು ದಾರಿ ಆ್ಯಂಡ್ ನಿಮಗೆ ಈ ಡೋರ್ಸ್ ಬಂದ್ಬಿಟ್ಟು ಪ್ಲೇವುಡ್ ಆಗಿರುತ್ತೆ. ಬನ್ನಿ ನೀವು ನೋಡ್ಬೋದು, ಇದು ಕ್ಯೂಟ್ ಆಗಿರೋ ಬಾಲ್ಕನಿ ಸ್ಪೇಸ್. ನಿಮ್ಮ ಫ್ಯಾಮಿಲಿ ಜೊತೆ ಇಲ್ಲಿ ಟೀ ಕುಡಿತಿದ್ರೆ ಸಂಜೆ ಹೊತ್ತಲ್ಲಿ ಸೂಪರಾಗಿ ಫೀಲ್ ಇರುತ್ತೆ. ಮತ್ತು ಇದು ಬಂದ್ಬಿಟ್ಟು ನಿಮಗೆ ಟಫ್ ಅಂಡ್ ಗ್ಲಾಸ್ ವಿತ್ SS ರೈಲಿಂಗ್ಸ್ ಆಗಿರುತ್ತೆ. ನೀವು ನೋಡ್ಬೋದು ಅಕ್ಕಪಕ್ಕ ರೆಸಿಡೆನ್ಷಿಯಲ್ ಏರಿಯಾ ಎಷ್ಟು ಮನೆಗಳಾಗಿದೆ ಅಂತ. ಬನ್ನಿ. ಸೊ ಇಲ್ಲಿಂದ ನೀವು ಬಂದರೆ ನಿಮ್ಗೊಂದು ಕ್ಯೂಟ್ ಆಗಿರೋ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ. ಕೆಳಗಡೆನೂ ಸಹ ನಿಮಗೆ ಡ್ರಾಯರ್ಸು ಸಹ ಪ್ರೊವೈಡ್ ಮಾಡಿದ್ದಾರೆ. ಹಾಗೆಯೇ ನಿಮಗೆ ವಾಕ್ ಇನ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಎಲ್ಲ ನಿಮಗೆ ಸ್ಲೈಡಿಂಗ್ ಡೋರ್ಸ್ ಆಗಿರುತ್ತೆ. ಹಾಗೆ ಒಳಗಡೆ ಬಂದರೆ ನಿಮಗೆ ಒಂದು ಒಂಥರ ಬ್ಯೂಟಿಫುಲ್ ಆಗಿರೋ ಬಾತ್ರೂಮು ಸಹ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಈ ಬೆಡ್ರೂಮ್ನ ವಾಶ್ರೂಮ್ ಅಟ್ಯಾಚ್ ವಾಶ್ರೂಮ್ ಆಗಿರುತ್ತೆ. ವಾಕ್ ಇನ್ ವಾರ್ಡ್ರೋಬ್ ಜೊತೆಗೆ ಇಲ್ಲಿ ಬಂದರೆ ನಿಮಗೆ ವಾಶ್ರೂಮ್ ಕಾಣಿಸುತ್ತೆ. ಇದು ಬಂದ್ಬಿಟ್ಟು ಫೈಬರ್ ಡೋರ್ ಆಗಿರುತ್ತೆ. ಯಾಕೆ ಫೈಬರ್ ಡೋರ್ ಯೂಶಲಿ ಹಾಕ್ಸ್ತಾರೆ ಅಂದರೆ ಯಾವುದೇ ವಾಟರ್ ಇದ್ರೂ ಲಾಂಗ್ ಲಾಸ್ಟಿಂಗ್ ಬರುತ್ತೆ ಬಿದ್ರೂ. ಹಾಗೆ ಇಲ್ಲಿ ಗೀಸರು ಸಹ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ನಿಮಗೆ ಫಿಟ್ಟಿಂಗ್ಸ್ ಎಲ್ಲ ಬಂದ್ಬಿಟ್ಟು ಸೆರಾ ಫಿಟ್ಟಿಂಗ್ಸ್ ಆಗಿರುತ್ತೆ. ನೀವು ನೋಡ್ಬೋದು ನಾರ್ಮಲ್ ಪೇಂಟ್ ಮಾಡದೆ ಎಲ್ಲನೂ ನಿಮಗೆ ಟೇಲ್ಸಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡೋಕ್ಕೇ. ಶವರ್ ಹೆಡ್ಸು ಸಹ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ. ಸೊ ನೀವು ನೋಡ್ಬೋದು ನಾವು ನೆಕ್ಸ್ಟ್ ಫ್ಲೋರ್ ಬಂದಿದ್ದೀವಿ. ಅಂದ್ರೂ ಈ ವಾಲ್ ಪೇಂಟು ಸಹ ಎಲ್ಲೂ ಕಾಂಪ್ರಮೈಸ್ ಮಾಡಿದೆ ಅಷ್ಟೇ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಲೈಟ್ಸು ಸಹ ಫ್ಯಾನ್ಸಿ ಲೈಟ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಈ ಮನೆಗೆ ಎಷ್ಟು ಚೆನ್ನಾಗಿ ಒಂದು ಲುಕ್ ಕೊಡುತ್ತೆ ಈ ಲೈಟ್ಸು. ಇಲ್ಲಿಂದ ನೀವು ನೋಡಿದ್ರೆ ಡೈರೆಕ್ಟ್ ದೇವರ ಮನೆ ನಿಮಗೆ ಕಾಣಿಸುತ್ತೆ. ಸೊ ಇದು ಈ ಮನೆಯ 3rd ಬೆಡ್ರೂಮ್ ಆಗಿರುತ್ತೆ. ಒಂದು ಗೆಸ್ಟ್ ಬೆಡ್ರೂಮ್ ಥರ ನೀವು ಮಾಡ್ಕೊಬೋದು. ಅಷ್ಟೇ ಸ್ಪೇಷಿಯಸ್ ಆಗಿದೆ. ಕಬೋರ್ಡು ಸಹ ಪ್ರೊವೈಡ್ ಮಾಡಿದ್ದಾರೆ. ವೆಂಟಿಲೇಷನ್ಗಾಗಿರಲಿ ನಿಮಗೆ ಒಂದು ವಿಂಡೋನು ಸಹ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನಿಮಗೆ ವಾಶ್ರೂಮ್ ಆಗಿರುತ್ತೆ. ಹಾಗೆಯೇ ಇದು ಈ ಮನೆಯ ಟೆರೆಸ್ ಆಗಿರುತ್ತೆ. ಟೆರೆಸ್ ಅಲ್ಲಿ ನೀವು ನೋಡ್ತಿರ್ಬೋದು ಒಂದು ಚಿಕ್ಕದಾದಂತಹ ಒಂದು ಸಿಟ್ಔಟ್ ಏರಿಯಾ ತರಾನೇ ಮಾಡಿದ್ದಾರೆ ಅಂತ ಹೇಳ್ಬೋದು. ಈವ್ನಿಂಗ್ ಟೈಮು ಫ್ಯಾಮಿಲಿ ಜೊತೆ ಆರಾಮಾಗಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಮಳೆ ಬಂದರೂ ನೆನೆದೇ ಇರಲಿ ಅಂತ ಅಂದ್ಬಿಟ್ಟು ನಿಮಗೆ ಟ್ರಾನ್ಸ್ಪರೆಂಟ್ ಶೀಟ್ ಹಾಕಿದ್ದಾರೆ. MS ಸ್ಟೀಲ್ ಯೂಸ್ ಮಾಡಿದ್ದಾರೆ. ಹಾಗೆಯೇ ಪಕ್ಕದಲ್ಲಿ ನಿಮಗೆ ಟೆರೆಸ್ಗೆ ಹೋಗೋಕ್ಕೆ ಅಂತ ಅಂದ್ಬಿಟ್ಟು ಒಂದು ಚಿಕ್ಕದಾದಂತಹ ಒಂದು ಸ್ಟೆಪ್ಸ್ನ ಸಹ ಮಾಡಿದ್ದಾರೆ. ಪಾರ್ಟ್ಸ್ ಏನಾದರೂ ಇಡ್ತೀನಿ ಅಂತಂದ್ರೆ ಆರಾಮಾಗಿ ಪ್ಲಾಂಟ್ ಏನಾದರೂ ಪಾರ್ಟ್ಸ್ನ ಇಡಬಹುದು. ಇಲ್ಲಿ ಟಫ್ ಅಂಡ್ ಗ್ಲಾಸ್ ವಿತ್ SS ರೈಲಿಂಗ್ ಸಹ ಯೂಸ್ ಮಾಡಿದ್ದಾರೆ. ಬನ್ನಿ ಇವಾಗ ಟೆರೆಸ್ ಮೇಲೆ ಹೋಗೋಣ. ಟೆರೆಸ್ ಮೇಲೆ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಪುಟ್ಟದಾದಂತಹ ಒಂದು ಗೇಟ್ ನ ಸಹ ಪ್ರೊವೈಡ್ ಮಾಡಿದ್ದಾರೆ. ಇದು ಈ ಮನೆಯ ಟೆರೆಸ್. ನೀವು ಬ್ಯಾಕ್ ಸೈಡ್ ನೋಡ್ಬೋದು. ವ್ಯೂ ಎಷ್ಟು ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಚಾಮುಂಡಿ ಬೆಟ್ಟದ ವ್ಯೂ ತುಂಬಾನೇ ಚೆನ್ನಾಗಿದೆ. ಹಾಗೇನೆ ಇಲ್ಲಿ ನಿಮಗೆ 1000 ಲೀಟರ್ ಕೆಪಾಸಿಟಿ ಇರುವಂತಹ ಟ್ಯಾಂಕ್ ನ ಪ್ರೊವೈಡ್ ಮಾಡಿದ್ದಾರೆ. ಅದ್ರ ಪಕ್ಕನೆ ನಿಮಗೆ ಈಗಲ್ ಕಂಪ್ನಿದು ಸೋಲಾರ್ ನ ಸಹ ಪ್ರೊವೈಡ್ ಮಾಡಿದ್ದಾರೆ. ಈ ಮನೆಗೆ ಸೋಲಾರ್ ಗೀಸರ್ ಪ್ರತಿಯೊಂದು ಅವರೇನೆ ಪ್ರೊವೈಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು.
ಈ ಮನೆಯ ಕನ್ಸ್ಟ್ರಕ್ಷನ್ ವಿಚಾರಕ್ಕೆ ಬಂದರೆ ಓವರ್ ಆಲ್ 9 ಪಿಲ್ಲರ್ಸ್ ಹಾಕಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಪೈಪ್ಸ್ ಎಲ್ಲ ನಿಮಗೆ ಆಶೀರ್ವಾದ್ ಪೈಪ್ಸ್ ಆಗಿರುತ್ತೆ. ಹಾಗೆ ಸಿಮೆಂಟ್ಸ್ ಎಲ್ಲ ACC ಮತ್ತು ಜುವಾರಿ ಸಿಮೆಂಟ್ಸ್ ಆಗಿದ್ದಾರೆ. ಮತ್ತು ಸ್ಟೀಲ್ಸ್ ಎಲ್ಲ ನಿಮಗೆ SK ಸ್ಟೀಲ್ಸ್ ಆಗಿರುತ್ತೆ. ಸೊ ನೋಡಿದ್ರಲ್ವಾ, ಈ ಮನೆಯ ಕಂಪ್ಲೀಟ್ ಡೀಟೇಲ್ಸ್ ನಿಮ್ದು ಇಟ್ಟಿದ್ದೀವಿ ಅಂತ ಅನ್ಕೊಂತೀನಿ. ಸೊ ನಿಮ್ಗೇನಾದ್ರೂ ಡೌಟ್ಸ್ ಇತ್ತು ಅಂತಂದ್ರೆ, ಅಥವಾ ಈ ಮನೇನ ಏನಾದರೂ ನಿಮ್ಗೆ ಇಷ್ಟ ಆಗಿ ನೀವು ಪರ್ಚೇಸ್ ಮಾಡಬೇಕು ಅಂತಿದ್ರೆ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀವಿ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಹಾಗೇನಾದ್ರೂ ನೀವು ನಮ್ಮನ್ನ ಡೈರೆಕ್ಟ್ ಆಗಿ ಬಂದು ಮೀಟ್ ಮಾಡಬೇಕು ಅಂತಿದ್ರೆ ನೀವು ರಾಮಸ್ವಾಮಿ ಸರ್ಕಲ್ ನಿಯರ್ ಬೈ ನಮ್ಮ ಆಫೀಸ್ ಇದೆ, ಅಲ್ಲಿನೂ ಬಂದು ಡೈರೆಕ್ಟ್ ಆಗಿ ಮೀಟ್ ಮಾಡ್ಬೋದು. ಇದೆಲ್ಲ ನಿಮಗೆ ಡೈರೆಕ್ಟ್ ಓನರ್ ಸಿಟ್ಟಿಂಗ್ ಇರೋದ್ರಿಂದ ನೀವು ಏನಿದ್ರು ಅಲ್ಲೇ ಡೀಲ್ ಮಾಡ್ಕೊಳ್ಬಹುದು. ಹಾಗೇನೆ ನಮ್ಮ ಕಡೆಯಿಂದ ಅಪ್ ಟು 80 to 90% ಲೋನ್ ಆಗೋದಂತೂ ಪಕ್ಕ ಅಂತಾನೆ ನಾವು ಹೇಳ್ಬೋದು ನಿಮಗೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಅದೇ ರೀತಿ ನೀವೇನಾದರೂ ಈ ಮನೆ ಇಲ್ಲ ಬೇರೆ ಯಾವುದೇ ಮನೆ ನೋಡಿ ಅದನ್ನು ವಿಸಿಟ್ ಮಾಡಬೇಕು ಅಂತಿದ್ರೆ ಯಾವುದೇ ಥರ ಚಾರ್ಜಸ್ ನಾವು ಚಾರ್ಜ್ ಮಾಡೋದಿಲ್ಲ. ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ನೀವು ಇವಾಗ ಏನು ನೋಡಿದ್ರೆ ಇದೊಂದೇ ಮನೆ ಅಲ್ಲ, ಇನ್ನ ತುಂಬಾ ಮನೆಗಳನ್ನ ನಾವು ಶೂಟ್ ಮಾಡಿದೀವಿ. ಒಳ್ಳೊಳ್ಳೆ ಏರಿಯಾದಲ್ಲಿ ಒಳ್ಳೊಳ್ಳೆ ಲೊಕೇಶನ್ ಅಲ್ಲಿ ತುಂಬಾ ಮನೆಗಳನ್ನ ನಾವು ಶೂಟ್ ಮಾಡಿದೀವಿ. ಸೋಷಿಯಲ್ ಮೀಡಿಯಾಗೂ ಸಹ ಅಪ್ಲೋಡ್ ಮಾಡಿದೀವಿ. ಕೆಳಗಡೆ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಇರುತ್ತೆ, ನೀವು ಅಲ್ಲೂ ಹೋಗಿ ನಮ್ಮ ವಿಡಿಯೋಸ್ನ ವಾಚ್ ಮಾಡ್ಬೋದು. ಇದೇ ರೀತಿ ಒಳ್ಳೊಳ್ಳೆ ಪ್ರಾಪರ್ಟಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀವಿ. ಜೈ ಶ್ರೀರಾಮ್.